ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ಸಾಂಬಾರು ಹಾಲು ಪಜ್ಜಿ ಮಾಡ್ತಾಯಿದ್ದೀನಿ. ಹಾಲು ಪಜ್ಜಿಗೆ ನಾನು ಸೀಗಡಿ ಹುರಿದಿಟ್ಕೊಂಡಿದ್ದೀನಿ. ನಮ್ಮ ಕಡೆ ಸೀಗಡಿ ಹಾಕಿ ಹಾಲು ಪಜ್ಜಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಲು ಪಜ್ಜಿ ಮಾಡೋದಕ್ಕೆ ಇಲ್ಲಿ ಒಂದು 50 ಗ್ರಾಮಷ್ಟು ಸೀಗಡಿನ ತಗೊಂಡಿದ್ದೀನಿ. ಸೀಗಡಿ ಸಾರು ಮಾಡೋದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 2 ಹಸಿಮೆಣ್ಸಿನ್ಕಾಯಿನ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಹುರ್ಕೊಳ್ಳೋಣ. ಬಾಣಲೆಯಲ್ಲಿ ಹುರಿದ್ಬಿಟ್ಟು ಅದನ್ನು ಎತ್ತಿಟ್ಕೊಳ್ಳೋಣ. ಅದ್ರ ಜೊತೆಗೆ ಅದೇ ಬಾಣಲಿಗೆ ನಾವು ಸೀಗಡಿನ ಹಾಕ್ಕೊಂಡು, ಸೀಗಡಿ ಕೂಡ ಅದು ಬ್ರೌನ್ ಕಲರ್ ಆಗೋವರೆಗೆ ಹುರ್ಕೋಬೇಕು. ಜಾಸ್ತಿ ಸೀಸಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಅದು ಕೈ ಬಂದುಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಂಡು ಹುರಿದಿಟ್ಕೋಬೇಕು. ನೋಡಿ, ಈ ಥರ ಆಗುತ್ತೆ ಹುರಿದಿಟ್ಕೊಂಡ್ರೆ. ಆಮೇಲೆ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಇದು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ನೀವು ಎಷ್ಟು ಬೇಕೋ ಸಾಂಬಾರು ಜಾಸ್ತಿ ಮಾಡಿದ್ರೆ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಕೊಬೋದು. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಅದು ರುಬ್ಬಕ್ಕೆ ಅಷ್ಟೇ ಸಾಕು ಅಂತ ಹಾಕ್ಕೊಂಡಿದ್ದೀನಿ. ನೋಡಿ, ನೈಸಿಗೆ ರುಬ್ಕೋಬೇಕು. ಅಕ್ಕಿ ಇರೋದ್ರಿಂದ ತುಂಬ ನೈಸಿಗೆ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಅದೇ ಬಾಣಲಿನಲ್ಲಿ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಇರೋದ್ರಿಂದ ನೀವು ಬೇಗನೆ ನೀರು ಹಾಕ್ಕೊಂಡು ತಿರುಗಿಸ್ಕೊಬಿಡ್ಬೇಕು. ಅಕ್ಕಿ ತಳ ಹಿಡಿದ್ಬಿಡುತ್ತೆ. ತಿರುಗಿಸ್ತಾನೆ ಇರಬೇಕು, ಅದು ಕುದಿ ಬರೋವರೆಗೂ ತಿರುಗಿಸ್ತಾನೆ ಇರಬೇಕು. ನೋಡಿ, ನಂಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅಕ್ಕಿ ಹಾಕಿರೋದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಕ್ಕಿ ಹಾಕಿದ್ರೇ ರುಚಿ ಬರೋದು ಇದಕ್ಕೆ, ಹಾಲು ಸಾಂಬಾರಿಗೆ. ಹಂಗಾಗಿ ಅಕ್ಕಿ ಹಾಕ್ಕೊಂಡೆ ಕಾಯಲ್ಲಿ ಹಾಕಿದ್ರಷ್ಟು ಚೆನ್ನಾಗಿರಲ್ಲ. ಆಮೇಲೆ ಇಲ್ಲಿ 1 ಲೋಟ ಹಾಲು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹಾಲು ಪಜ್ಜಿಗೆ ಹಾಲೇ ಬೇಕು, ಹಾಲೇ ಮೇನ್ ಇರೋದು. ಅದನ್ನು ಕೂಡ ಜೊತೆಗೆ ತಿರುಗಿಸ್ಕೊಳ್ಳೋಣ. ಕುದಿ ಬರೋವರೆಗೆ ತಿರುಗಿಸ್ಕೊಳ್ತಾನೇ ಇರಿ, ಇಲ್ಲಾಂದರೆ ಅಕ್ಕಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬಂದ್ರೇ ಒಂಥರ ಕಲರ್ ಚೇಂಜ್ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ಸೀಗಡಿ ಎತ್ತಿಟ್ಕೊಂಡಿದ್ದಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ತೊಗೊಳ್ಳೋಣ. ಜಾಸ್ತಿ ನೆನ್ಸಕ್ಕೆ ಹೋಗ್ಬೇಡಿ, ನೆಂದರೆ ಅದೆಲ್ಲ ಮುರಿದೋಗ್ಬಿಡುತ್ತೆ. ನೋಡಿ, ಎತ್ಬಿಟ್ಟು ಅದು ಹಂಗೇ ನೀರಲ್ಲಿ ಹಂಗೆ ತೊಗೊಂಡು ಹಿಂಡ್ಕೊಂಡು ಅದು ಡೈರೆಕ್ಟು ಒಳಗಡೆ ಹಾಕಬೇಕು. ಹುರಿದಿದ್ದೀವಲ್ವ, ಸ್ಮೆಲ್ ಚೆನ್ನಾಗಿರುತ್ತೆ. ಇವಾಗ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ. ಕುದೀತಾ ಇರೋದ್ರೊಳಗಡೆ ಜಾಸ್ತಿ ಹೊತ್ತೇನು ಕುದಿಯೋದು ಬೇಡ. ಇದು ಆಲ್ರೆಡಿ ಹುರ್ಕೊಂಡಿದ್ದೀವಿ ಸೀಗಡಿನ, ಹಾಗಾಗಿ ಸಾಂಬಾರು ಫಸ್ಟೇ ಬೆಂದಿರುತ್ತಲ್ವ, ಲಾಸ್ಟಿಗೆ ಬೆಂದಮೇಲೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡಾದ್ಮೇಲೆ ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಇಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ತರಕಾರಿ ಮನೇಲಿ ಇಲ್ಲದೆ ಇದ್ದಾಗ ಈಸಿಯಾಗಿ ಒಂದು ಸಾಂಬಾರನ್ನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನೆಗಡಿ, ಕೆಮ್ಮು ಅಂಥ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಗಂಟ್ಲಿಗೆ ಒಳ್ಳೆ ಖಾರ ಕೊಡುತ್ತೆ ತಿನ್ನೋಕ್ಕೆ. ಈ ಒಂದು ಸಾಂಬಾರು ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.